ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮತ್ತು SSB ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಓಕೆ ಸ್ನೇಹಿತರೆ, ಭಾಳಷ್ಟು ಹುಡುಗರು ತಮ್ಮ ಒಂದು ಖುಷಿನ ವ್ಯಕ್ತಪಡಿಸಿಕೊಂಡಿದ್ದಾರೆ ಆ್ಯಂಡ್ ಕೆಲವೊಂದಿಷ್ಟು ಹುಡುಗರು ಡೌಟ್ಸ್ ಕೂಡ ಕೇಳಿದ್ದಾರೆ. ಓಕೆ, ಈ ಒಂದು ವಿಡಿಯೋದಲ್ಲಿ ಕೆಲವೊಂದಿಷ್ಟು ಒಂದು 4ರಿಂದ 5 ಕಾಮೆಂಟ್ಸ್ಗಳನ್ನ ಓದ್ತೀನಿ. ಯಾಕಂದರೆ ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಇರೋತಕ್ಕಂಥ ಪ್ರಶ್ನೆಗಳಾಗಿದ್ದಾವೆ ಆ್ಯಂಡ್ ಕೆಲವೊಂದಿಷ್ಟು ಹುಡುಗರಿಗೆ ಇದು ಒಂದು ಸ್ವಲ್ಪ ಏನೋ ಖುಷಿನೂ ಕೂಡ ತರ್ಬೋದು. ಓಕೆ ಸರಿ, ಫಸ್ಟ್ನೇದು ಏನಪ್ಪ ಅಂದರೆ, ಸರ್ ಐ ಗಾಟ್ 30K ಅಂತಂದರೆ ಸ್ಕಾಲರ್ಶಿಪ್ ಪಡೆದಕ್ಕಂಥ ಒಬ್ಬ ಸ್ಟೂಡೆಂಟ್ಸು ಮೆಸೇಜ್ ಹಾಕಿದ್ದಾನೆ ಅಂತ ಕಾಮೆಂಟ್ ಹಾಕಿದ್ದಾನೆ. 30K ಬಂದಿದೆ. ಓಕೆ, ಕಂಗ್ರ್ಯಾಚುಲೇಷನ್ ಎಲ್ಲರೂ ಕೂಡ. ಓಕೆ, ಸ್ಕಾಲರ್ಶಿಪ್ ಪರಿಚಯವರು ಕೂಡ ಬರ್ತಾಯಿದೆ, ಇದ್ದರೆ ಯಾವುದೇ ರೀತಿ ಏನು ಹೊಸತಲ್ಲ. ಓಕೆ, ಎಲ್ಲರೂ ಕೂಡ ಬರ್ತಾಯಿದ್ದಾವೆ, ಬಟ್ ಎಷ್ಟೋ ಹುಡುಗರು ಬರ್ತಿಲ್ಲ, ಅದೇ ಒಂದು ಬೇಜಾರು. ಬಟ್ 1 ಮಂತಿಂದ ಅವೇಟೆಡ್ ಇದೆ, ಯಾವಾಗ ಬರ್ತದೆ ಅಮೌಂಟ್. ಓಕೆ, ಇದು ಇದ್ದೇ ಎಲ್ಲರೂ ಕೂಡ ಕಾಡ್ತೇವೆ. ಈ ವಿಡಿಯೋ ನೋಡೋಕ್ಕೆ ಬಂದವರು 99% ಇದೇ ಇರ್ತಾರೆ. ಯಾಕಂದರೆ ಎಲ್ಲ ಹುಡುಗರು ಅವೇಟೆಡ್ ಅಂತ ಇರ್ತದೆ, ಬಟ್ ಅಮೌಂಟ್ ಯಾವಾಗ ಬರುತ್ತೆ ಅಂತ ಗೊತ್ತಿರಲ್ಲ. ಓಕೆ ಸ್ನೇಹಿತರೆ ನೋಡಿ, ಅವೇಟೆಡ್ ಅಂತ ಬಂದುಬಿಟ್ಟು ಕೆಲವೊಬ್ಬರಿಗೆ ಒಂದೇ ತಿಂಗಳಲ್ಲಿ ಬರ್ಬೋದು, ಕೆಲವೊಬ್ಬರಿಗೆ 2 ಮಂತ್ಸ್ ಆರ್ 3 ಮಂತ್ಸ್ 4 ಮಂತ್ಸ್ ಕೂಡ ಆಗಿರ್ತದೆ. ಓಕೆ, ಅವೇಟೆಡ್ ಅಂತ ಮೆನ್ಷನ್ ಆಗಿತ್ತಪ್ಪ ಅಂತಂದರೆ ಅಮೌಂಟ್ ಯಾವಾಗ ಬೇಕಾದರೂ ಬರ್ಬೋದು, ಇಂಥವ್ರಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಏನಪ್ಪ ಅಂತಂದರೆ ಕ್ಯಾಟಗರಿ ವೈಸ್ ನೋಡೋಕ್ಕಂತ ಹೋದಂಗೆಲ್ಲ SC STದವ್ರಿಗೆ ಪೋಸ್ಟ್ ಹಾಕ್ತಾರೆ. ಓಕೆ, ಆ್ಯಂಡ್ ಯೂನಿವರ್ಸಿಟಿ ವೈಸ್ ನೋಡ್ಕೊತ ಹೋತಂತಂದರೆ ಇಂಜಿನಿಯರ್ ಅವ್ರಿಗೆ ಪೋಸ್ಟ್ ಹಾಕ್ತಾರೆ. ಓಕೆ, ಸೊ ಹಿಂಗೆ ಇದು ಕೋರ್ಸು ಮತ್ತು ಕ್ಯಾಟಗರಿ ವೈಸ್ ಕೂಡ ಇಂಪಾರ್ಟೆಂಟು. ಬಟ್ ಒಂದಿನ ಬರುತ್ತೆ, ಅದು ಡಿಸೆಂಬರ್ 13 ಒಳಗಡೆ. ಓಕೆ, ಅಂದರೆ 2025 ಡಿಸೆಂಬರ್ 30 ಒಳಗಡೆ. ನಾನು ಮಾತಾಡ್ತಿರೋದು 2024-25 ಮಾತ್ರ. ಓಕೆ, ಈ ಡಿಸೆಂಬರ್ 30 ಒಳಗಡೆ ಯಾವಾಗ ಬೇಕಾದ್ರೂ ಬರ್ಬೋದು. ನೋಡಿ, ಫಂಡ್ ಅಮೌಂಟ್ ಜಾಸ್ತಿ ಇತ್ತಂದರೆ ಇಮಿಡಿಯೇಟ್ ಎಲ್ಲನೂ ಕೂಡ ಹಾಕ್ತಾರೆ. ಫಾರ್ ಎಕ್ಸಾಂಪಲ್ ನಂದೇ ತೊಗೊಳ್ಳಿ, ಹೇಳಿದೆ ನಾನು, ಹಾಕಿ 1 ಮಂತ್ ಕೂಡ ಆಗಿದ್ದಿಲ್ಲ ನಾನು ಸ್ಕಾಲರ್ಶಿಪ್ ನಾನು ಹೇಳ್ತಿರೋದು ಅಪ್ಲೈ ಮಾಡಿ 1 ಮಂತ್ ಕೂಡ ಆಗಿದ್ದಿಲ್ಲ, ಹಾಳೆ ಸ್ಕಾಲರ್ಶಿಪ್ ಬಂತು ನಂದು. ಯಾಕಂದರೆ ನಮ್ಮ ಒಂದು ಯೂನಿವರ್ಸಿಟಿ ನಮ್ಮ ಒಂದು ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ಬೇಗನೆ ಹಾಕಿದ್ರೆ ಅಮೌಂಟ್ ಕೂಡ ಇತ್ತು. ಬಟ್ ಇವಾಗ ಸದ್ಯಕ್ಕೆ ಸ್ವಲ್ಪ ಖಾಲಿ ಆಗಿದೆ, ಸ್ವಲ್ಪ ಟೈಮ್ ತೊಗೊಳ್ಬೋದು. ಓಕೆ, ಮತ್ತು ಸರ್ಕಾರಕ್ಕೆ ಆದೇಶ ಅಂದರೆ ಲೆಟ್ರ್ ಬರೆದಿರಂತ ಮತ್ತೆ ಅಮೌಂಟ್ ಬರಬೇಕು, ಅದೆಲ್ಲನೂ ಕೂಡ ಸ್ಯಾಂಕ್ಷನ್ ಆಗಿ ಮತ್ತೆ ಎಲ್ಲ ಹುಡುಗರು ಬರೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಬೋದು. ಓಕೆ, ಬಟ್ ಬಂದೇ ಬರ್ತದೆ. ಓಕೆ, ಇದೇ ಮೇನ್ ಹೇಳೋದಿತ್ತು. ಆ್ಯಂಡ್ ಅಣ್ಣ SSB ಸ್ಕಾಲರ್ಶಿಪ್ ಸೆಕೆಂಡ್ ಲೆವೆಲ್ನಲ್ಲಿ 25K ತೋರಿಸ್ತಿದೆ, ಬಟ್ ಇನ್ನು DBTಗೆ ಪುಷ್ ಆಗಿಲ್ಲ. ಓಕೆ, ನೀವು ನೋಡಿ 25K ಇನ್ನೂ ಪುಷ್ ಆಗಿಲ್ಲ ಅಂತಂದರೆ ಇನ್ನೂ ಕೂಡ ಲೇಟ್ ಆಗ್ಬೋದು ನಿಮ್ಮದು. ಓಕೆ, ಪುಷ್ DBT ಯಾವಾಗ ಎಸ್ ಅಂತ ಆಗುತ್ತೆ ಅವಾಗೆ ಆದಷ್ಟು ಬೇಗ ಬರ್ತದೆ. ಓಕೆ, ಅಲ್ಲಿವರೆಗೂ ಕೂಡ ವೇಟ್ ಮಾಡಿ, ಯಾಕಂದರೆ ಇದು ನಮ್ಮ ಕೈಯಲ್ಲಿಲ್ಲ, ಇದೆಲ್ಲನೂ ಕೂಡ ಇರೋದು ಡಿಪಾರ್ಟ್ಮೆಂಟ್ ಕೈಯಲ್ಲಿ. ಓಕೆ, ಸರ್ಕಾರ ಕೈಯಲ್ಲೂ ಕೂಡ ಇರ್ತದೆ, ಸರ್ಕಾರ ಕೈಯಲ್ಲಿ ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ಸರ್ಕಾರ ಕಡೆಯಿಂದ ಅಮೌಂಟ್ ಯಾವಾಗ ಡಿಪಾರ್ಟ್ಮೆಂಟಿಗೆ ಹೋಗ್ತದೆ ಅಲ್ಲಿಂದ ಬೇಗನೆ ಕೂಡ ಎಲ್ಲರೂ ಕೂಡ ಸ್ಟೂಡೆಂಟ್ಸ್ ಹೋಗುತ್ತೆ. ಯಾಕಂದರೆ ಡಿಪಾರ್ಟ್ಮೆಂಟಲ್ಲಿ ಕೂಡ ಭಾಳಷ್ಟು ಇದನ್ನು ಇಟ್ಕೊಳ್ಳೋಂಗಿಲ್ಲ. ಯಾಕಂದರೆ ಎಲ್ಲರೂ ಕೂಡ ಚೆಕ್ಔಟ್ ನಡೀತಾ ಇರ್ತದೆ, ಎಲ್ಲನೂ ಕೂಡ ರೌಂಡ್ಸ್ ನಡೀತಾ ಇರ್ತದೆ. ಎಲ್ಲ ಕೂಡ ಗೌರ್ಮೆಂಟ್ ಕಡೆಯಿಂದ ಸರ್ಪ್ರೈಸ್ ವಿಸಿಟ್ ಬಂದಾಗ ಇವನ್ನೆಲ್ಲ ಇಟ್ಕೊಂಡು ಏನು ಮಾಡ್ತಾರೆ ಅಂತ ಕೇಳ್ತಾರೆ. ಓಕೆ, ಇಟ್ಕೊಂಡು ಎದಕ್ಕೆ ಕೊಟ್ಟಿದ್ದೀವಿ, ಅದಕ್ಕೆ ಖರ್ಚು ಮಾಡಬೇಕಾಗ್ತದೆ. ಓಕೆ, ಆಟೋಮೆಟಿಕ್ಕಾಗಿ ಸ್ಟೂಡೆಂಟ್ಸ್ ಎಲ್ಲನೂ ಕೂಡ ವಿದ್ಯಾರ್ಥಿ ವೇತನಂತೂ ಯಾರು ಕೂಡ ತಿನ್ನುವಾಗಿಲ್ಲ. ಓಕೆ, ಬಟ್ ಕಡಿಮೆ ಮಾಡಿದ್ದಾರೆ ಸ್ಕಾಲರ್ಶಿಪ್, ಬಟ್ ಅದನ್ನು ತೆಗೆದಾಕಿಲ್ಲ. ಓಕೆ, ಲೈಕ್ ಎಕ್ಸಾಂಪಲ್ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಎಷ್ಟೋ 40K 50K ಬರುವಂಥ ಸ್ಕಾಲರ್ಶಿಪ್ 10,000 ಮಾಡಿದ್ದಾರೆ. ಓಕೆ, ಬಟ್ ಕಡಿಮೆ ಮಾಡಿದ ಹೊರತು ಅದನ್ನು ತೆಗೆದಾಕಿಲ್ಲ. ಓಕೆ, ಬಟ್ ಏನಾದರೂ ಸ್ಕೀಮ್ ತೆಗೆದಾಕಿದ್ರೆ ಇನ್ನೊಂದು ಸ್ಕೀಮ್ ತೊಗೊಂಬಂದಿದ್ದಾರೆ. ಬಟ್ ವಿದ್ಯಾರ್ಥಿ ವೇತನ ಅಂತೂ ತಿನ್ನೋಕಂದ್ರೆ ಯಾರ ಕೈಯಲ್ಲೂ ಕೂಡ ಆಗಲ್ಲ, ಅದು ಬರೋದೇ. ಓಕೆ, ಆ್ಯಂಡ್ ನೆಕ್ಸ್ಟ್ ಐ ಗಾಟ್ 80K ಅಮೌಂಟ್ ಎಸ್ಟರ್ಡೇ. ಇದನ್ನು ನಾನು ಖಂಡಿತ ಹೇಳ್ತೀನಿ, ಇದೆಲ್ಲನೂ ಕೂಡ ಇಂಜಿನಿಯರ್ ಸ್ಟೂಡೆಂಟ್ಸು, ಇದು ಫೀ ರಿಂಬರ್ಸ್ಮೆಂಟ್ ಆಗಿರ್ತದೆ. ಓಕೆ, ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ 12,000 ರೂಪಾಯಿ ಕಾಮನ್ ಆಗಿ ಎಲ್ಲರೂ ಕೂಡ ಫೀ ರಿಂಬರ್ಸ್ಮೆಂಟ್ ಬರ್ತಾ ಇದ್ದಾವೆ. ಫುಡ್ ಆ್ಯಂಡ್ ಅಕಾಮಿಡೇಷನ್ ಜೊತೆಗೆ ಇದನ್ನು ಕೂಡ ಬರ್ತವೆ. ಓಕೆ, ಈ ಸರ್ತಿ ಎರಡೆರಡು, ಹೋದ ಸರ್ತಿ ಕೇವಲ ಇದು ಒಂದೇ ತೊಗೊಳ್ತಿದ್ರು, ಅಂದರೆ 22K ಇತ್ತು. ಮೇ ಬಿ ಹೋದ ಸರ್ತಿ 22K ಇತ್ತು ಫೀ ರಿಂಬರ್ಸ್ಮೆಂಟು. ಈ ಸರ್ತಿ 18,000 ಮಾಡಿದ್ರೆ ಅಂತ 4,000 ಕಡಿಮೆ ಮಾಡಿದ್ರೆ. ಬಟ್ ಫುಡ್ ಆ್ಯಂಡ್ ಅಕಾಮಿಡೇಷನ್ 15,000 ರೂಪಾಯಿ ಹೇಗೆ ಬರ್ತಿತ್ತು ಹಾಗೆ ಬರ್ತಾಯಿದೆ. ಎರಡೂ ಕೂಡ ಇಂಜಿನಿಯರ್ ಸ್ಟೂಡೆಂಟ್ಸ್ ತೊಗೊಳ್ತಾ ಇದ್ದಾರೆ, ಇದೊಂದು ಖುಷಿ ವಿಚಾರ. ಓಕೆ, ನೆಕ್ಸ್ಟ್ ಐ ಡಿಡ್ ನಾಟ್ ಗೆಟ್ ವಿದ್ಯಾಶ್ರೀ ದಿಸ್ ಇಯರ್, ಲಾಸ್ಟ್ ಇಯರ್ ಐ ಗಾಟ್. ಓಕೆ, ನೋಡಿ, ಹೋದ ವರ್ಷ ನೀವು ಎಲಿಜಿಬಲ್ ಇದ್ದಿದ್ದೀರ ಅನ್ಸುತ್ತೆ, ಅದಕ್ಕೋಸ್ಕರ ಬಂದಿದೆ. ಈ ಸರ್ತಿ ನೀವು ಎಲಿಜಿಬಲ್ ಆಗಬೇಕಂತಂದರೆ ಅವ್ರು ಮೆನ್ಷನ್ ಮಾಡಿದ್ರು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿರಬೇಕು. ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ನೀವು ಹಾಸ್ಟೆಲ್ಗೆ ಸೆಲೆಕ್ಷನ್ ಆಗಬಾರ್ದು. ಓಕೆ, ಆಗಿದ್ರೆ ಮಾತ್ರ ನಿಮ್ಮದು ಫುಡ್ ಆ್ಯಂಡ್ ಅಕಾಮಿಡೇಷನ್, ಅಂದರೆ ವಿದ್ಯಾಶ್ರೀ ಅಂದರೆ ಫುಡ್ ಆ್ಯಂಡ್ ಅಕಾಮಿಡೇಷನ್. ಇದಕ್ಕೆ ಸಪ್ರೇಟ್ ಅಪ್ಲಿಕೇಶನ್ ಹಾಕುವಂಗೆ ಇರಲ್ಲ. ಎಷ್ಟು ಹುಡುಗರು ಕೇಳ್ತಿದ್ದಾರೆ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಾ ಅಂತಂದು. ಇದಕ್ಕೆ ಸಪ್ರೇಟ್ ಅಪ್ಲಿಕೇಶನ್ ಹಾಕುವಾಗ ಏನಿರಲ್ಲ, SSB ಆಗ್ತಿರಲ್ಲ, SSB ಜೊತೆನೇ ಅದ್ರ ಜೊತೆ ಹಾಸ್ಟೆಲ್ ಅಪ್ಲಿಕೇಶನ್ ಕೂಡ ಹಾಕಿರಬೇಕು. ಹಾಸ್ಟೆಲ್ ಅಪ್ಲಿಕೇಶನ್ನು ಇದಕ್ಕೆ ಅಂದರೆ ಅದು SHPID SSPID ಏನಾಗ್ತದೆ ಅಂತಂದರೆ, ಸಾರಿ SHPID ಅಂತ ಏನಿಲ್ಲ, ಅದು SSB ಜೊತೆನೇ ಎಲ್ಲರೂ ಕೂಡ ಲಿಂಕ್ ಇರ್ತದೆ. ಸೊ ಹಂಗಾಗಿ ಯಾರ್ದೆಲ್ಲ ಹಾಸ್ಟೆಲ್ ಅಪ್ಲಿಕೇಶನ್ ಆಗಿ ಹಾಸ್ಟೆಲ್ ಆಗೋದಿಲ್ಲ ಅವ್ರಿಗೆ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕೀಮಲ್ಲಿ 15,000 ರೂಪಾಯಿ ಬರ್ತದೆ. ಓಕೆ, ಇದಿಷ್ಟು ಕೆಲವೊಂದಿಷ್ಟು ಹುಡುಗರಿಗೆ ಡೌಟ್ಸು ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ಯಾಕಂದರೆ ಅವಾಗ ಕಾಮೆಂಟ್ಸ್ ಓದ್ತಂದರೆ ಎಷ್ಟೋ ಹುಡುಗರು ಡೌಟ್ಸು ಒಂದೇ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು ಒಂದೇ 18,000 ರೂಪಾಯಿ ಬಂದಿದ್ದಕ್ಕೆ 9 ರಿಪೇ ಮಾಡಿದ್ದಾರೆ. ಓಕೆ, ಏನೇನಿದೆ ಅಂತ ನೋಡಿದ್ರಾಗ ಅವರು ಡಿಸ್ಕಷನ್ ಮಾಡ್ಕೊಂಡಿದ್ದಾರೆ ಹುಡುಗರು. ಸೊ ಹಂಗಾಗಿ ಎಷ್ಟೊಂದು ಡಿಸ್ಕಷನ್ನ ಕೆಲವೊಂದಿಷ್ಟು ಕಾಮೆಂಟ್ಸ್ಗಳನ್ನು ಅವಾಗ ವೀಡಿಯೋ ಮಾಡ್ತಾ ಹೋತಂದ್ರೆ ಹುಡುಗರು ಕೂಡ ಕ್ಲಿಯರ್ ಆಗ್ತವೆ ಕೆಲವೊಂದಿಷ್ಟು ಡೌಟ್ಸ್ ಅಂತಂದು ಅಷ್ಟೇ. ಓಕೆ, ಸರಿ, ಏನೇ ಆಗಲಿ, ಏನಾದರೂ SSB ಮುಖಾಂತರ ಏನಾದರೂ ಒಂದು ಅಪ್ಡೇಟ್ಗಳು ಬಂದಾಗ ನಮಗೆ ಚಾನಲಲ್ಲಿ ಸರ್ವೇ ಸಾಮಾನ್ಯ ಅಂದರೆ ಈಸಿಯಾಗಿ ಸಿಗ್ತದೆ. ಓಕೆ, ಸರಿ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಅವನಷ್ಟೇ, ಬಾಯ್.